ಕೃಷ್ಣಂ ವಂದೇ ಜಗದ್ಗುರು. ನಮ್ಮ ಗುರುಗಳಾದ ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಒಂದು ಅದ್ಭುತ. ಅದಕ್ಕಿಂತ ಹೆಚ್ಚಿನ ಶಬ್ದದಲ್ಲಿ ಅವರ ಸ್ವರೂಪವನ್ನು ವರ್ಣಿಸುವುದು ತುಂಬಾ ಕಷ್ಟ. ಯಾವುದನ್ನು ನೋಡಿ ಅರ್ಥ ಮಾಡಿಕೊಳ್ಳಬಹುದು, ಬಾಯಿ ಮಾತಿನಿಂದ ವರ್ಣನೆ ಮಾಡಿ ಮತ್ತೊಬ್ಬರಿಗೆ ತಿಳಿಸುವುದಕ್ಕೆ ಸಾಧ್ಯ ಇಲ್ಲವೋ ಅಂತಹ ವಸ್ತುವನ್ನು ಅದ್ಭುತ ಅಂತ ಕರೆಯುವುದು. ಪೂಜ್ಯ ಶ್ರೀಪಾದರು ಸಾಮಾನ್ಯ ಮಕ್ಕಳು, ಯುವಕರು ತಾವು ತಮ್ಮ ಕಾಲಲ್ಲಿ ನಿಲ್ಲುವುದಕ್ಕೆ ಬೇಕಾಗಿ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಆಟ ಪಾಠಗಳಲ್ಲಿ ಬಿದ್ದಿರುವ ಕಾಲದಲ್ಲೇ ಇನ್ನು 50 ವರ್ಷದ ನಂತರ ಈ ಪ್ರಪಂಚ ಹೇಗಿದ್ದಿತು, ಈ ದೇಶದ ಧಾರ್ಮಿಕ ಬಲ ಸುದೃಢಗೊಳ್ಳಬೇಕಾದ್ರೆ ಈಗ ಏನು ಮಾಡಬೇಕು ಅನ್ನುವ ಮುಂದಾಲೋಚನೆಯ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಅವರ ಪಾಠದ ಸಂಬಂಧ ನನಗೂ ಗುರುಗಳಿಗೂ ಇದ್ದ ಮುಖ್ಯ ಸಂಬಂಧವೇ ಅದು. ಸುಮಾರು 1983ನೇ ಇಸವಿಯಲ್ಲಿ ನಮ್ಮ ವಿದ್ಯಾಪೀಠದ ಕೊನೆಯ ವರ್ಷದ ನ್ಯಾಯಾಮೃತದ ಅಧ್ಯಯನ ಮುಗಿಸಿ ಪೂಜ್ಯ ಶ್ರೀಪಾದರ ಜೊತೆಗೆ 2 ವರ್ಷ ನಮ್ಮ ಸಂಚಾರದ ಕಾಲ. ಆ ಕಾಲದಲ್ಲಿ ಏನು ಕಲಿತಿದ್ದೇವೆ ಅದೆಲ್ಲ ಕಂಡು ಕಲಿತ ವಿಷಯಗಳು. ಕಂಡು ಕಲಿತದ್ದು ಅಲ್ಲಿಯ ತನಕ ಪುಸ್ತಕಗಳನ್ನು ಓದಿ ಕಲಿತದ್ದಕ್ಕಿಂತ 1000 ಪಟ್ಟು ದೊಡ್ಡದು ಅನ್ನೋದು ನನ್ನ ಜೀವನ ಅನುಭವ. ಸಮಾಜದಲ್ಲಿ ಹೇಗೆ ಬದುಕಬೇಕು, ಮತ್ತೊಬ್ಬರ ಕಷ್ಟಗಳಿಗೆ ಹೇಗೆ ಸ್ಪಂದಿಸಬೇಕು, ಆ ಸ್ಪಂದಿಸುವ ಹಿನ್ನೆಲೆಯಲ್ಲಿ ಯಾವ ಭಾವ ಇರಬೇಕು ನಮ್ಮಲ್ಲಿ ಅನ್ನುವ ಆ ಸಮಾಜವನ್ನು ನೋಡಿ, ಹಿತರನ್ನು ನೋಡಿ ದ್ರವಿಸುವ ಭಾವ ಅದು ಗುರುಗಳಿಂದ ತಾನಾಗಿ ನಮ್ಮಲ್ಲಿ ಅಂಕುರಿಸತಕ್ಕಂಥದ್ದು. ಪೂಜ್ಯ ಗುರುಗಳ ಪಾಠದ ಕ್ರಮ, ಅದೆಷ್ಟು ಭಾರಗಳು, ಅದೆಷ್ಟು ಕೆಲಸಗಳು, ಎಷ್ಟು ಸಂಸ್ಥೆಗಳ ಕೆಲಸಗಳು ಅವರ ತಲೆ ಮೇಲೆ ಇದ್ರೂ ಕೂಡ ಪ್ರತಿನಿತ್ಯದ ಪಾಠ ಅದು ತಪ್ಪುವುದಕ್ಕೆ ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳಿಗೆ ಒಂದು ವಿಷಯವನ್ನು ಅರ್ಥ ಮಾಡಿಸಿದಾಗ ಅವರ ಹಿಗ್ಗು ನೋಡಬೇಕು, ಮಕ್ಕಳಿಗೆ ನಾನು ಈ ಹೇಳಿದ ವಿಷಯ ಅರ್ಥ ಆಯಿತು ಅಂತಕ್ಕಂಥ ಒಂದು ಆನಂದದ ಅನುಭೂತಿ. ಅವರು ಅದೆಷ್ಟೇ ಕಷ್ಟಪಟ್ಟು ಅಲ್ಪ ಆಹಾರವನ್ನು ಸ್ವೀಕರಿಸಿ ತಾವು ದಿನಪೂರ್ತಿ ಓಡಾಟಗಳಲ್ಲಿ ತೊಡಗಿದ್ರು ಆ ಪಾಠದ ಸ್ಥಿತಿಯಿಂದ ಅವರಲ್ಲಿ ಆ ಎಲ್ಲ ಶ್ರಮ, ಎಲ್ಲ ಆಯಾಸವೂ ಕೂಡ ಪರಿಹಾರ ಆದದ್ದನ್ನು ನಾವು ಕಾಣ್ತಾ ಇದ್ವಿ. ಅವರ ಪಾಠದ ಕ್ರಮ, ಬೆಳಗ್ಗೆ ತಾವು ರಾತ್ರಿ ಎಷ್ಟು ಹೊತ್ತು ಮಲಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಬೆಳಗ್ಗೆ ಏಳುವುದಂತೂ 5 ಗಂಟೆಯ ಒಳಗಾಗಿ ಏಳಬೇಕು. ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ತಾವೇ ಸ್ವತಃ ತಮ್ಮ ಪ್ರೀತಿಯ ಶಿಷ್ಯರನ್ನು ತಾವು ಎಬ್ಬಿಸಿ ಪಾಠಕ್ಕೆ ಸಿದ್ಧರಾಗುವ ಹಾಗೆ ಅವರನ್ನು ಹುರಿದುಂಬಿಸುವ ನಗುಮುಖದ ಬೆಳಗ್ಗೆ 5 ಗಂಟೆಯ ಒಳಗೆ ವಿದ್ಯಾರ್ಥಿಗಳು ಪಾಠಕ್ಕೆ ಸಿದ್ಧ ಆಗಿ ಆಯಿತು. ಸಿದ್ಧರಾದ ವಿದ್ಯಾರ್ಥಿಗಳಿಗೆ ನಿದ್ದೆ ಬರ್ತಾ ಇದೆ ಅಂತ ಆದರೆ ಆ ನಿದ್ದೆಯನ್ನು ಓಡಿಸುವ ರೀತಿಯ ಪಾಠದ ಕ್ರಮ. ಒಂದು ನಿನ್ನೆ ತನಕ ಏನು ಪಾಠ ಆಗಿದೆ ಆ ಪಾಠದ ವಿಷಯವನ್ನು ಅಲ್ಪ ಮಾತುಗಳಲ್ಲಿ, ನಿನ್ನೆ ದಿವಸ ಆದ ಪಾಠವನ್ನು ನಾವು ಅಧ್ಯಯನ ಮಾಡಿ ಅದನ್ನು ಗಟ್ಟಿಗೊಳಿಸಿಕೊಂಡದ್ದು ಏನಿದೆ ಅದು ನಮ್ಮ ರಕ್ತದಲ್ಲಿ ನಾಡಿಗಳಲ್ಲಿ ಇಳಿಯುವ ರೀತಿಯ ಅದರ ಸಂಗ್ರಹವಾದ ಒಂದು ಮಾತುಗಳು. ಅಷ್ಟರಿಂದಲೇ ನಿನ್ನೆ ಒಟ್ಟು ಅಷ್ಟು ವಿಸ್ತಾರವಾಗಿ ಹೇಳಿದ್ದರ ಸಾರ ಏನು ಅನ್ನುವುದರ ಗ್ರಹಣ ಮಾಡಿಸುವ ಅವರ ಸಾರಗ್ರಾಹಿ ಕ್ರಮ. ಆ ನಂತರದಲ್ಲಿ ಇವತ್ತಿನ ಪಾಠದ ವಿಷಯವನ್ನು ವಿದ್ಯಾರ್ಥಿಗಳಿಗೆ ಪುಸ್ತಕ ನಿರಪೇಕ್ಷವಾಗಿ ಅರ್ಥ ಮಾಡಿಸಿ ಆಮೇಲೆ ಪಂಕ್ತಿಗೆ ಅದನ್ನು ಹೊಂದಿಸಿಕೊಳ್ಳತಕ್ಕಂತಹ ಕ್ರಮ. ಇದರ ಮಧ್ಯದಲ್ಲಿ ನಾವು ಏನು ಅರ್ಥ ಮಾಡಿಕೊಂಡಿದ್ದೇವೆ ಅದನ್ನು ತಾವು ಒಪ್ಪಿಸುವುದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು, ಮಧ್ಯ ಮಧ್ಯದಲ್ಲಿ ಜೀವನಾನುಭವಗಳ ಪಾಠ, ಇವೆಲ್ಲವನ್ನು ಸೇರಿಸಿ ಆ ಪೂಜ್ಯ ಶ್ರೀಪಾದರ ಪಾಠ ಅನ್ನುವುದೇ ಒಂದು ಅದ್ಭುತ. ಆ ಪಾಠದಿಂದಾಗಿ ಒಬ್ಬ ವಿದ್ಯಾರ್ಥಿಯಲ್ಲಿ ಕೇವಲ ಶಾಸ್ತ್ರ ಪ್ರಜ್ಞೆ, ಶಾಸ್ತ್ರದ ಆಳ ಅದಷ್ಟೇ ತುಂಬುತ್ತಾ ಇದ್ದದ್ದಲ್ಲ, ಒಂದು ಹೊಸ ಸ್ಫೂರ್ತಿ ಬರ್ತಿತ್ತು. ಹೊಸದನ್ನು ಅಧ್ಯಯನ ಮಾಡಬೇಕು ಅನ್ನುವ ಭಾವ ಮೂಡ್ತಾ ಇತ್ತು. ಅನೇಕ ವಿಷಯಗಳಲ್ಲಿ ನಮ್ಮ ಮನಸ್ಸನ್ನು ಅಧ್ಯಯನಗಳಲ್ಲಿ ತೊಡಗಿಸುವುದಕ್ಕೆ ಬೇಕಾಗುವ ಮಾರ್ಗದೃಷ್ಟಿ ಅವರ ಆ ಪಾಠಗಳಲ್ಲಿ ಲಭ್ಯವಾಗ್ತಾ ಇತ್ತು ಅಂತ ಒಂದು ವಿಶಿಷ್ಟವಾದ ಪಾಠ. ಈ ಶಾಸ್ತ್ರದ ಪಾಠದ ಜೊತೆಗೆ ಪೂಜ್ಯ ಶ್ರೀಪಾದರು ಒಂದು ದಿವಸ ತರ್ಕ ಪಾಠ ನಿಮಗೆ ಮಾಡ್ತೇನೆ ಅಂತ ಆರಂಭಿಸಿದರು. ಆಗ ಈ ಸಂಸ್ಕೃತ ಯೂನಿವರ್ಸಿಟಿಯ ಮೂಲಕ, ಆಗ ಯೂನಿವರ್ಸಿಟಿ ವ್ಯವಸ್ಥೆ ಇರಲಿಲ್ಲ, ಆದರೆ ಸಂಸ್ಕೃತ ಬೋರ್ಡ್ ಇತ್ತು. PUC ಬೋರ್ಡಿನ ಅಡಿಯಲ್ಲೇ ಆವಾಗ ವಿದ್ವದ್ ಉತ್ತಮ, ವಿದ್ವನ್ ಮಧ್ಯಮ ಅನ್ನೋ ಪರೀಕ್ಷೆಗಳು ನಡೀತಾ ಇದ್ವು. ಅದಕ್ಕೆ ಬೇಕಾದ ಪಾಠ ನಾನು ಮಾಡ್ತೇನೆ ಅಂತ ನ್ಯಾಯಶಾಸ್ತ್ರದಲ್ಲಿ ಅನೇಕಾಂತಿಕ ಸವ್ಯಭಿಚಾರದ ಬಗ್ಗೆ ನಿರೂಪಣೆ ಮಾಡುವ ಒಂದು ಸವ್ಯಭಿಚಾರ ಗ್ರಂಥ ಇದೆ. ಆ ಗ್ರಂಥ ಪಾಠ ಮಾಡ್ತೇನೆ ಅಂತ ಆರಂಭಿಸಿದ್ರು.
ಕೇವಲ ಬಹುಶಃ ಒಂದು 5-6 ದಿವಸಗಳು ಪಾಠ ಮಾಡಿದ್ದಾರೆ. ಉಳಿದ ವಿದ್ಯಾರ್ಥಿಗಳಿಗೆಲ್ಲ ರಜೆ ಇದ್ದ ಕಾಲ ನಾನು ಮತ್ತು ನನ್ನ ಆತ್ಮೀಯರಾದ ವೀರನಾರಾಯಣಾಚಾರ್ಯ ಪಾಂಡುರಂಗಿಯವರ ಜೊತೆಗೆ ನಡೆದಿದ್ದಂತಹ ಪಾಠ. ತರ್ಕ ಅಲ್ಲಿಯ ತನಕ ನಾವೇನು ತರ್ಕಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೇವೆ ಅದಕ್ಕಿಂತ ಹೊಸ ರೀತಿಯ ಪಾಠ. ಆ ಪಾಠ ಇವತ್ತು ನೆನೆಸಿಕೊಂಡ್ರು ಕೂಡ ನಾವು ತರ್ಕ ಪಾಠವನ್ನು ಬಹಳ ಕಷ್ಟ, ಆಳಕ್ಕೆ ಹೋಗಬೇಕು, ಮನಸ್ಸು ಏಕಾಗ್ರವಾಗಿರಬೇಕು, ತುಂಬಾ ಕ್ಲಿಷ್ಟ ಅಂತ ಭಾವಿಸಿ ಓದ್ತಾ ಇದ್ದದ್ದಕ್ಕೆ ಒಂದು ರೀತಿಯ ಅನುಭವದ ನೆಲೆಯಲ್ಲಿ ತರ್ಕದ ಪಾಠವನ್ನು ನಮಗೆ ಮಾಡಿದ ಗುರುಗಳು ಅವತ್ತಿಂದ ತರ್ಕ ಇಷ್ಟು ಸುಲಭ ಅಂತ ಅನ್ನಿಸಿ ಆಮೇಲೆ ಅಲ್ಲಿಯ ತನಕ ಓದಿದ್ದಂತಹ ತರ್ಕವನ್ನು ಮತ್ತೊಮ್ಮೆ ಅಧ್ಯಯನ ಮಾಡಿದಾಗ ಇಷ್ಟು ಸುಲಭವಾಗಿದೆ ಅಲ್ವಾ ಅನ್ನುವ ಭಾವ ಮೂಡಿತ್ತು. ಇದರಲ್ಲಿ ಒಟ್ಟು ನಮಗೆ ಅವರ ಪಾಠದ ಹಿನ್ನೆಲೆಯಲ್ಲಿ ಕಾಣಿಸುವುದು, ಅದು ಎಷ್ಟು ಕಷ್ಟದ ಶಾಸ್ತ್ರ ಇದ್ರೂ ಕೂಡ ಆ ಶಾಸ್ತ್ರವನ್ನು ರಚಿಸಿದವ ಒಬ್ಬ ಮನುಷ್ಯ. ಆ ಮನುಷ್ಯ ಆತನ ಅನುಭವದ ನೆಲೆಯಲ್ಲಿ ಈ ಶಾಸ್ತ್ರವನ್ನು ರಚಿಸಿದ್ದಾನೆ. ಹಿಂದಿನ ಪೂರ್ವಸೂರಿಗಳು ಕೊಟ್ಟಂತಹ ಜ್ಞಾನ ಒಟ್ಟಿಗಿದ್ದಾಗ ಅವರ ಅನುಭವಕ್ಕೆ ನಾವು ಹೊಂದಿಕೊಂಡು ಇದನ್ನು ಅರ್ಥ ಮಾಡ್ತಾ ಹೋಯ್ತು ಅಂತಾದ್ರೆ ಪ್ರತಿಯೊಂದು ಶಾಸ್ತ್ರವೂ ಸುಲಲಿತವಾಗಿ ನಮ್ಮ ಶಾಸ್ತ್ರವಾಗಿ ಬಿಡ್ತದೆ. ಅದು ಯಾವುದೋ ಕಷ್ಟದ ಶಾಸ್ತ್ರ ಅಂತ ಅದನ್ನು ಓದಬೇಕಾದ ಅವಶ್ಯಕತೆ ಇಲ್ಲ ಅನ್ನುವ ರೀತಿಯ ಭಾವವನ್ನು ಮೂಡಿಸುವ ಒಂದು ವಿಶಿಷ್ಟ ಗುರುತ್ವವನ್ನು, ಶಿಷ್ಯ ಚುಂಬಕ ಶಕ್ತಿಯನ್ನು ಪೂಜ್ಯ ಗುರುಗಳಲ್ಲಿ ನಾವು ಕಂಡಿದ್ದೇವೆ. ಆ ಪೂಜ್ಯ ಗುರುಗಳ 4ನೇ ಆರಾಧನೆ ಈಗ ತಾನೇ ನಡೀತಾ ಇದೆ. ಆ ಸಂದರ್ಭದಲ್ಲಿ ಜನರಿಗೆ ಪೂಜ್ಯ ಗುರುಗಳ ಪರಿಚಯವನ್ನು ಮಾಡಿಸ್ತಾ ಇರತಕ್ಕಂತಹ ಈ ಒಂದು ಮಾಧ್ಯಮ ಹರಿ ಮಧ್ವ ಹೃದಯ ವಾಸ ಅನ್ನುವ ಈ ಮಾಧ್ಯಮದ ಹುಡುಗರಿಗೆ ಇನ್ನಷ್ಟು ಇಂಥ ಜ್ಞಾನ ಪ್ರಸರಣ ಶಕ್ತಿಯನ್ನು ಭಗವಂತ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಗುರುಗಳ ಅನುಗ್ರಹವನ್ನು ಪ್ರಾರ್ಥಿಸ್ತೇನೆ. ವಂದನೆಗಳು.